बिदर जिला मेदार समाज ट्रस्ट बिदर द्वारा और अखिल कर्नाटक श्री गुरु मेदार केतेश्वर ट्रस्ट चित्रदुर्गा परिसर आश्रय में श्री शरण मेदार केतैया समिति चिदरी बिदर द्वारा केतैया की मूर्ति का अनावरण समारोह आयोजित किया गया। इस कार्यक्रम में परम पूज्य श्री डॉक्टर नाडोजा बसवलिंग पट्टादेवरू, परम पूज्य श्री मोदी बसवा मेदार केतेश्वर महास्वामी और ऑल इंडिया बहुजन समाज पार्टी के मारा संद्रा मुनियप्पा गोपीनाथ, संजीव कुमार मेदार के अलावा अन्य उपस्थित थे। केपी न्यूज के कैमरामैन पपुराज का कवरेज। ಬಹಳ ಮಹತ್ವ ದಿನ ನಮ್ಮ ಮೇಧಾ ಸಮಾಜಕ್ಕೆ, ಯಾಕಂದರೆ 12ನೇ ಶತಮಾನದಲ್ಲಿ ಶ್ರೀ ಶರಣ ಮೇದಾರ್ ಕೇತಯ್ಯ ಒಬ್ಬರು ಅಲ್ಲಿಂದ ಒಂದು ಮಹಾಶರಣ ಇದ್ದರು. ಅವ್ರದ್ದು ಇವತ್ತು ಮೂರ್ತಿ ಆವರಣ ಆಗಿದೆ, ಕಳಸಾರೋಹಣ ಆಗಿದೆ. ನಮ್ಮ ಸಮಾಜಿಗೆ ನಮಗೆ ಇಲ್ಲಿ ಗದ್ಗೆ ಅಂತ ಖುನ ಇದ್ದಿಲ್ಲ, ಭಾಲ್ಕಿ ಅಪ್ಪರ ಕಡೆ ನಮ್ಗೆ ಖುನಾಯಿತು. ಇದು ನಿಮ್ಮ ಶರಣರ ಗದ್ಗೆ ಅದ, 12ನೇ ಶತಮಾನದಾಗಿನ ಗದ್ಗೆ ಅದ. ಇದಕ್ಕೆ ಏನಾರು ಜೀವನ ಒಂದು ಉದ್ಧಾರ ಮಾಡಿರಿ ಅಂದ್ರೆ ನಾ ಸ್ವತಃ ನಮ್ಮ ಮೇಧಾ ಸಮಾಜ ಎಲ್ಲ ಕುಲ ಬಾಂಧವರು ಕಲ್ತು ಅದಕ್ಕೊಂದು ಅನುಭವ ಮಂಟಪ ಪ್ಲೇ ಮಾಡಿ ಒಂದು ರೂಪರೇಷ ತೋರಿಸಿ ಅದಕ್ಕೊಂದು ಮೂರ್ತಿ ಸ್ಥಾಪನೆ ಮಾಡಿದೆವು. ನಮ್ಮ ಮೇಧಾ ಜನರಿಗೆ ಎಲ್ಲರಿಗೂ ಹೇಳ್ತೀನಿ, ಆಲ್ ಇಂಡಿಯಾ ಅಖಿಲ ಭಾರತ ಮೇಧಾ ಸಮಾಜದವ್ರಿಗೆ ಎಲ್ಲರಿಗೆ ಅಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗಲಿ ಅಂತ ಕಸಿ ಹೇಳ್ತೀನಿ. ಮತ್ತು ನನ್ನ ಪರವಾಗಿ ಎಲ್ಲ ಮಾಧ್ಯಮವರಿಗೆ ಬಂದಿನ ಕಡಿದ ಧನ್ಯವಾದ. ಸರ್ಕಾರದಿಂದ ಈ ತನಕ 10 ರೂಪಾಯಿ ಕೊಟ್ಟಿಲ್ಲ. ಮತ್ತು ಡಿ ಸಿಗೆ ನಾ ಎಲ್ಲ ಮೆಮೊರಮ್ ಕೊಟ್ಟೀನಿ. ನಾ ಬೀದರ್ ಡಿಸ್ಟ್ರಿಕ್ಟ್ ಅಧ್ಯಕ್ಷ ಇದ್ದ, ಈಗ ನಾ ಬೀದರ್ ಇದು ರಾಜ್ಯ ಉಪಾಧ್ಯಕ್ಷ ಇದ್ದೀನಿ. ನಾ ಬೀದರ್ ಜಿಲ್ಲೆ ಇದ್ದೆ, ಭಾಳ ಫೈಟ್ ಮಾಡೀನಿ. ಒಟ್ಟು 1 ರೂಪಾಯಿ 1 ಕಾಸು ಕೊಟ್ಟಿಲ್ಲ ನಮ್ಮ ಸಮಾಜಕ್ಕೆ, ಜಾಗ ಕೊಟ್ಟಿಲ್ಲ, ಏನೂ ಇಲ್ಲ. ಅದು ನಮ್ಮ ಮೈನತ್ತು, ನಮ್ಮ ಬುಟ್ಟಿ ಮರ ಮಾಡಿದ್ದು ನಮ್ಮದೆಲ್ಲ ಕುಲ ಬಾಂಧವ್ರದ್ದು ಅಷ್ಟು ಮಾಡಿ ನಾ ಕಟ್ಟೀನಿ. ಗೌರ್ಮೆಂಟ್ಗೆ ನಾನು ಹೇಳ್ತೀನಿ, ಅವ್ರು ನಮ್ಮ ಸಮಾಜಕ್ಕೆ ಒಟ್ಟು ಏನು ಕೇಳ್ತಾನೇ ಇಲ್ಲ. ಈಗ ಅದೇ ಅದ್ರ ಕಡೆ ಈಶ್ವರ್ ಖಂಡ್ರೆ ಬಂದವರು ಮೆಮೊರಮ್ ಕೊಡ್ಬೇಕಂದಿದ್ದೆವು. ಅದು ಮನಮೋಹನ್ ಸಿಂಗ್ ತೀರ್ಕೊಂಡಿನ ಕಡೆದು ಅವ್ರು ಬಂದಿಲ್ಲ. ಈ ಗೌರ್ಮೆಂಟಿಗೆ ನಾನು ಇಷ್ಟು ಹೇಳ್ತೀನಿ, ದಯಮಾಡಿ ನಮಗೊಂದು 2 ಎಕರೆ ಎಲ್ಲರ ಒಂದು ಅನುಭವ ಮಂಟಪ, ಶ್ರೀ ಶರಣ ಮೇದಾರ್ ಕೇತಯ್ಯ ಅನುಭವ ಮಂಟಪ ಮಾಡಿಕೊಡೋ ಕಡೆ ನಾನು ಇಷ್ಟು ಇಚ್ಛೆ ಕೇಳಿ ಅವ್ರಿಗೊಂದು ಮೆಮೊರಮ್ ಕೊಡ್ಬೇಕಲ್ಲತ್ತೀನಿ. ಇಷ್ಟು ಹೇಳಿ ನನ್ನ ವಿನಂತಿ ಸರ್. ಮೂರ್ತಿ 3.5 ಫೀಟು ನಾ ಗುಜರಾತ್ಲಿಂದ ತಂದೀನಿ, ಜೈಪುರ್, ರಾಜಸ್ಥಾನ್ ಜೈಪುರ 1.5 ಲಕ್ಷ ಬಿದ್ದದು. ಮೇದಾರ ಕೇತಯ್ಯನವರ ಒಂದು ಐಕ್ಯ ಮಂಟಪದಲ್ಲಿ ಮೇದಾರ ಕೇತಯ್ಯನ ಮೂರ್ತಿಯ ಅನಾವರಣ ಸಮಾರಂಭ ಜರುಗ್ತಾ ಇರುವುದು ಬಹಳ ಸಂತೋಷ. ಈ ದೃಷ್ಟಿಯಿಂದ ಪ್ರತಿ ವರ್ಷಕ್ಕೊಮ್ಮೆ ಮೇದಾರ ಕೇತಯ್ಯನ ಸಮಾವೇಶ ಬೀದರ್ದಲ್ಲಿ, ಬಸವ ಕಲ್ಯಾಣದಲ್ಲಿ, ವಿವಿಧ ಜಿಲ್ಲೆಗಳಲ್ಲಿ ಪ್ರತಿ ವರ್ಷ ಸಮಾವೇಶ ನಡೆದರೆ ಈ ಸಮಾಜದ ಒಂದು ಅತ್ಯಂತ ಬಲಿಷ್ಠ ಸಂಘಟನೆ ಆಗ್ತದೆ ಅನ್ನುವಂಥ ನನ್ನ ಅನಿಸಿಕೆ ಇದೆ. ಆ ದೃಷ್ಟಿಯಿಂದ ಎಲ್ಲರೂ, ಯಾಕಂದರೆ ಇವತ್ತಿನ ಜನಜೀವನದಲ್ಲಿ ಸಂಘಟನೆಯೇ ಬಹಳ ಮಹತ್ವದ್ದು. ಅಂತಹ ಸಂಘಟನಾ ಶಕ್ತಿ ಆ ಸಮಾವೇಶ ಮಾಡೋದ್ರಿಂದಲೇ ಸಂಘಟನೆ ಬೆಳೀತದೆ. ಅದಕ್ಕೆ ಈ ಒಂದು ಮೇದಾರ ಕೇತಯ್ಯನವರ ಈ ಐಕ್ಯ ಮಂಟಪಂತೆ ಯಾರಿಗೂ ಗೊತ್ತಿರಲಿಲ್ಲ. ನಮಗೆ ಎಷ್ಟೋ ವರ್ಷ ಗೊತ್ತಿರಲಿಲ್ಲ. ನಂತರ ಅದು ಗೊತ್ತಾದ ನಂತರ ಅದಕ್ಕೆ ಪ್ರಾರಂಭ ಆಯಿತು ಬೆಳವಣಿಗೆಗೆ. ಇವತ್ತು ಐಕ್ಯ ಮಂಟಪ, ಮೂರ್ತಿ ಅನಾವರಣ, ಕಳಶಾರೋಹಣ ಇದೆಲ್ಲ ನಡೆದಿರೋದು ಒಂದು ಇಡೀ ಬಸವಣ್ಣನವರ ಒಂದು ಇತಿಹಾಸದಲ್ಲಿನೇ ಇದು ಅತ್ಯಂತ ಹರ್ಷದಾಯಕ ಆನಂದದ ಸಂಗತಿ. ಬಸವಣ್ಣನ ಎಲ್ಲ ಸಮಸ್ತ ಬಳಗಕ್ಕೂ, ಎಲ್ಲ ಶರಣರಿಗೂ ಭಾಳ ಸಂತೋಷ ಆಗ್ತದೆ. ಇಡೀ ಕರ್ನಾಟಕಕ್ಕೆ ಎಲ್ಲರ ವತಿಯಿಂದ ಅದು ಹೆಮ್ಮೆ ಪಡ್ತಕ್ಕಂಥ ವಿಷಯ ಅಂತ ಹೇಳಿ 2 ಮಾತನ್ನು ಮುಕ್ತಾಯ ಮಾಡ್ತೀನಿ.